ನಮಸ್ಕಾರ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವೈಟ್ ಕೋಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಆಲ್ರೆಡಿ ಎನ್ ಟಿ ಎ ಕಡೆಯಿಂದ ಅಫಿಷಿಯಲ್ ಆಗಿ ನೀಟ್ ರಿಸಲ್ಟ್ ಅನೌನ್ಸು ಆಗಿದೆ. ಮತ್ತು ಎಲ್ಲ ಸ್ಟೂಡೆಂಟ್ ಮೈಂಡ್ದಾಗೂ ಏನಂದ್ರೆ ಒಂದು ಕನ್ಫ್ಯೂಷನ್ ಇರ್ತೈತಿ. ಮತ್ತು ಇನ್ನು ಪೇರೆಂಟ್ಸ್ ಮೈಂಡ್ ಒಳಗೂ ಒಂದು ಕಾಮನ್ ಕ್ವಶನ್ ಇರ್ತೈತಿ. ಈ ವರ್ಷ ನಮ್ಮ ಕ್ಯಾಟಗರಿಗೆ ಎಷ್ಟು ಕಟ್ ಆಫ್ ನಿಂದಿರ್ಬೋದು, ಲಾಸ್ಟ್ ಇಯರ್ ಎಷ್ಟು ಕಟ್ ಆಫ್ ನಿಂತಿತ್ತು, ಅದ್ರ ಬಗ್ಗೆ ಏನೈತಲ್ಲ ಬಹಳಷ್ಟು ಏನೈತಲ್ಲ ಡೌಟ್ ಇರ್ತೈತಿ. ಅದಕ್ಕೋಸ್ಕರನ ಈ ವಿಡಿಯೋ ಒಳಗೆ 2A ಕ್ಯಾಟಗರಿದ ಲಾಸ್ಟ್ ಇಯರ್ 2025 ಅಲ್ಲಿ ಎಷ್ಟೆಷ್ಟು ಕಟ್ ಆಫ್ ನಿಂತಿತ್ತು ಅನ್ನೋದನ್ನ ಏನೈತಲ್ಲ ಫುಲ್ ಡೀಟೇಲ್ ಆಗಿ ಇಲ್ಲಿ ಜನರಲ್ 2A ಕ್ಯಾಟಗರಿ ಜನರಲ್ ಮೆರಿಟ್ ಆಗಿರ್ಬೋದು, 2A ಕ್ಯಾಟಗರಿ ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, 2A ಕ್ಯಾಟಗರಿ ರೂರಲ್ ಆಗಿರ್ಬೋದು, 2A ಕ್ಯಾಟಗರಿ ಕನ್ನಡ ಮೀಡಿಯಂ ಆಗಿರ್ಬೋದು, ಕಂಪ್ಲೀಟ್ ಆಗಿ ಒಂದು ಕ್ಯಾಟಗರಿಗೆ ಯಾವೆಲ್ಲ ಸೀಟ್ ಅಲಾಟ್ಮೆಂಟ್ ಆಗ್ತಾವು ಮತ್ತು ಲಾಸ್ಟ್ ಇಯರ್ ಕೊನೆಯ ಸೀಟ್ ಯಾವೆಲ್ಲ ಅಲಾಟ್ಮೆಂಟ್ ಆಗ್ಯಾವು ಅನ್ನೋದನ್ನ ಏನೈತಲ್ಲ ಡೀಟೇಲ್ ಆಗಿ ಏನೈತಲ್ಲ ಎಕ್ಸ್ಪ್ಲೈನ್ ಮಾಡ್ತಾನೆ. ವಿಡಿಯೋ ಏನೈತಲ್ಲ ಕೊನೆ ಮಟ್ಟ ನೋಡ್ರಿ. ನಿಮ್ಮ ಮಾರ್ಕ್ಸ್ ಎಷ್ಟೈತಿ, ನಿಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗ್ ಎಷ್ಟೈತಿ ಅನ್ನೋದು ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡ್ರಿ. ಮತ್ತು ನೆಕ್ಸ್ಟ್ ಯಾವ ಕ್ಯಾಟಗರಿದ ವಿಡಿಯೋ ಮಾಡೋಣ ಅಂತ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡ್ರಿ. ಫಸ್ಟಿಗೆ 2A ಕ್ಯಾಟಗರಿ ಜನರಲ್ ಮೆರಿಟ್ ನೋಡ್ಬೇಕಂದ್ರೆ ಲಾಸ್ಟ್ ಇಯರ್ ಸೆಕೆಂಡ್ ರೌಂಡಲ್ಲಿ 92,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಕನುಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಮಂಗಳೂರಲ್ಲಿ ಸೆಕೆಂಡ್ ಸೆಕೆಂಡ್ ರೌಂಡ್ ಆದಮೇಲೆ ಏನೈತಲ್ಲ ನಮ್ಮ ಕರ್ನಾಟಕ ಅರೌಂಡ್ 500 MBBS ಸೀಟ್ ಇನ್ಕ್ರೀಸ್ ಅದು. ಅವಾಗ ಏನೈತಲ್ಲ ಥರ್ಡ್ ರೌಂಡ್ ಒಳಗೆ 98,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು 3,000 ಮಟ್ಟ ಹುಬ್ಬಳ್ಳಿಯಲ್ಲಿರುವಂಥ ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟ್ ಆತ. ಈ ಕಾಲೇಜದ ಫೀಸ್ ಎಷ್ಟಿರ್ತೈತೆ ಅಂದ್ರೆ ವರ್ಷಕ್ಕೆ 6 ಲಕ್ಷ ರೂಪಾಯಿ ಇರ್ತೈತಿ. ನೆಕ್ಸ್ಟ್ ಈ ಕಾಲೇಜಿದ ಫೀಸು ವರ್ಷಕ್ಕೆ ಏನೈತಲ್ಲ 1.5 ಲ್ಯಾಕ್ ಇರ್ತೈತಿ. ಈ 6 ಲಕ್ಷದ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಮತ್ತು 1.5 ಲಕ್ಷದ ಏನು ಸೀಟ್ ಅಲಾಟ್ಮೆಂಟ್ ಆಗಿತ್ತಲ್ಲ ನೆಕ್ಸ್ಟ್ ಪೇಜ್ ಒಳಗೈತಿ, ಅದನ್ನೂ ಕೂಡ ತೋರಿಸ್ತಾನೆ. ಓಕೆ ಈ ರೀತಿಯಾಗಿ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಈ ವರ್ಷ ನಿಮ್ಮ ರ್ಯಾಂಕಿಂಗು 1 ಲಕ್ಷಕ್ಕಿಂತ ಕಡಿಮೆ ರ್ಯಾಂಕಿಂಗ್ ಇದ್ರೆ ನಿಮಗೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ನೆಕ್ಸ್ಟ್ ಏನಂದ್ರೆ ಕೌನ್ಸ್ಲಿಂಗ್ ಈಗ ಆಲ್ರೆಡಿ ಸ್ಟಾರ್ಟ್ ಆಗೈತಿ. KEದಿಂದ KCET ಕೌನ್ಸ್ಲಿಂಗ್ ಅಂತೂ ನಡೆಯತೈತಿ. ಇನ್ನು ನೆಕ್ಸ್ಟ್ ಏನು ಬರ್ತೈತಿ ಅಂದ್ರೆ ನೀಟ್ ಕೌನ್ಸ್ಲಿಂಗು ಸ್ಟಾರ್ಟ್ ಆಗ್ತಿರ್ತೈತಿ. ಮತ್ತು ಬಹಳಷ್ಟು ಜನ ಸ್ಟೂಡೆಂಟ್ಗೆ ಡೌಟ್ ಇರ್ತೈತಿ, ಸರ್ ಕೌನ್ಸ್ಲಿಂಗ್ ಹೆಂಗೆ ಅಪ್ಲೈ ಮಾಡಬೇಕು, ಯಾವ ರೀತಿಯಾಗಿರೋಂಥ ಪ್ರಿಯಾರಿಟಿ ಲಿಸ್ಟನ್ನು ರೆಡಿ ಮಾಡಬೇಕು ಅನ್ನೋದೇನೈತಲ್ಲ ಬಹಳಷ್ಟು ಡೌಟ್ ಇರ್ತೈತಿ. ಅದಕ್ಕೋಸ್ಕರನ ಒಂದು ಸೊಲ್ಯೂಷನ್ನ ತಂದನಿ. ಏನಂದ್ರೆ RX ಮೆಡ್ ವಿಷನ್ ಅಂತ ಈ ಕನ್ಸಲ್ಟೆನ್ಸಿಯಲ್ಲಿ ನಾನು ಕೂಡ ಅದೇ ಕನ್ಸಲ್ಟೆನ್ಸಿ ಮುಖಾಂತರನ ಅಡ್ಮಿಷನ್ ತಗೊಂಡನಿ. ಅಂದ್ರೆ ನನ್ನ ಕೌನ್ಸ್ಲಿಂಗ್ ಒಳಗೆ ಕಂಪ್ಲೀಟ್ ಕೌನ್ಸ್ಲಿಂಗ್ ಆಗುವವರೆಗೂ ಕೂಡ AR ಪಾಟೀಲ್ ಸರ್ ಏನೈತಲ್ಲ ನನಗೆ ಕಂಪ್ಲೀಟಾಗಿ ಏನೈತಲ್ಲ ಗೈಡೆನ್ಸನ್ನು ಕೊಟ್ಟಿದ್ರು. ಅದಕ್ಕೋಸ್ಕರ ಒಂದು ಟ್ರಸ್ಟ್ ಅವ್ರ ಮೇಲೆ ನಂಬಿಕೆಗೋಸ್ಕರನ ನಾ ಏನೈತಲ್ಲ ನಮ್ಮ ಸ್ಟೂಡೆಂಟಿಗೆ ಆ ಕನ್ಸಲ್ಟೆನ್ಸಿನ ಪ್ರಿಪೇರ್ ಮಾಡತ್ತೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಐತಿ ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಏನೈತಲ್ಲ ಕಾಂಟ್ಯಾಕ್ಟ್ ಮಾಡಿರಿ. ಅವ್ರು ನಿಮ್ಗೆ ಅಪ್ ಟು ಅಡ್ಮಿಷನ್ ಆಗುವವರೆಗೂ ಕೂಡ ನಿಮ್ಮ ಜೊತೆ ಇದ್ದು ನಿಮ್ಮನ್ನು ಕಂಪ್ಲೀಟಾಗಿ ಗೈಡೆನ್ಸನ್ನು ಕೊಡ್ತಿರ್ತಾರೋ. ಪ್ರಿಯಾರಿಟಿ ಪರ್ಸನಲೈಸ್ ಪ್ರಿಯಾರಿಟಿ ಆಗಿರ್ಬೋದು, ಫೀಸ್ ಎಷ್ಟೈತಿ ಮತ್ತು ಹಿಡನ್ ಫೀಸ್ ಎಷ್ಟೈತಿ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಏನೈತಲ್ಲ ಮಾಹಿತಿ ಕೊಡ್ತಾರೆ. ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಏನೈತಲ್ಲ ಕಾಂಟ್ಯಾಕ್ಟ್ ಮಾಡಿರಿ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗೂ ಮೊಬೈಲ್ ನಂಬರ್ ಆಗಿರ್ಬೋದು ಮತ್ತು ನನ್ನ ಇನ್ಸ್ಟಾಗ್ರಾಮ್ ID ಮೆನ್ಷನ್ ಮಾಡಿರ್ತಾನೆ. ಅಲ್ಲಿ ಶಾರ್ಟ್ ವಿಡಿಯೋಗಳನ್ನು ಅಪ್ಡೇಟ್ ಕೊಡ್ತಿರ್ತಾನೆ. ನೆಕ್ಸ್ಟ್ ನೋಡ್ಬೇಕಂದ್ರೆ ಇಲ್ಲಿ ನಮ್ಮ ಕರ್ನಾಟಕ ಒಳಗೆ ಈ ವರ್ಷನೂ ಕೂಡ ಟೋಟಲ್ ಆಗಿ 1,300 ಏನೈತಲ್ಲ ಸೀಟ್ ಇನ್ಕ್ರೀಸ್ ಆಗತ್ತಾವು. ಮತ್ತು ಲಾಸ್ಟ್ ಇಯರ್ ನಮ್ಮ KEದಿಂದ ಎಷ್ಟು ಸೀಟ್ ಇನ್ಕ್ರೀಸ್ ಆಗಿದ್ದು ಅಂದ್ರೆ 1,277 ಸೀಟ್ KE ಕೌನ್ಸಿಲಿಂಗ್ ಮುಖಾಂತರ ಲಾಸ್ಟ್ ಇಯರ್ ಸೀಟ್ ಅಲಾಟ್ಮೆಂಟ್ ಆಗಿದ್ದು. ಮತ್ತು ಈ ವರ್ಷ ಅರೌಂಡ್ 1,300 ಸೀಟ್ ಇನ್ಕ್ರೀಸ್ ಆಗತ್ತವಂದ್ರೆ ನಮ್ಮ KEಗೆ ಇನ್ನೂ ಸೀಟ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಅಂತೂ ಬಹಳ ಐತಿ. ಒಂದು ಸ್ವಲ್ಪ ಕಟ್ ಆಫ್ ಲೋ ಹೋಗುವಂಥ ಚಾನ್ಸಸ್ಸು ಜಾಸ್ತಿ ಐತಿ. ಮತ್ತು ಬಹಳಷ್ಟು ಜನ ಅಂದಂತಾರೆ, ಸರ್ ನನಗೆ 500 ಮಾರ್ಕ್ಸ್ ಬಿದ್ದೈತಿ, 560 ಮಾರ್ಕ್ಸ್ ಬಿದ್ದೈತಿ, ಅದ್ರ ಬಗ್ಗೆನೂ ಹೇಳ್ತಾನೆ. ನೆಕ್ಸ್ಟ್ ನೋಡ್ಬೇಕಂದ್ರೆ 2A ಕ್ಯಾಟಗರಿ ಅಂದ್ರೆ 1.5 ಲ್ಯಾಕದ ಸೀಟ್ ನೋಡ್ಬೇಕಂದ್ರೆ ಯಾವ್ದಂದ್ರೆ ಶ್ರೀ ಮಧುಸೂದನ್ ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಮುದ್ದೇನಹಳ್ಳಿ ಕಾಲೇಜ್ ಒಳಗೆ ಏನೈತಲ್ಲ
ಸೀಟ್ ಅಲಾಟ್ಮೆಂಟ್ ಆಗೈತಿ 1.5 ಲ್ಯಾಕ್ ಅದ. ಆದ್ರೆ ಈ ಕಾಲೇಜಲ್ಲಿ ಬಹಳಷ್ಟು ರೂಲ್ಸ್ ಅದಾವ. ಅಂದ್ರೆ ನೀವು MBBS ಮುಗಿದ ಆದ್ಮೇಲೆ ಈ ಕಾಲೇಜಲ್ಲಿ ನೀವೇನೈತ್ಲ ವರ್ಕ್ ಮಾಡಬೇಕು, 5 ವರ್ಷ ಬಾಂಡ್ ಇರ್ತೈತಿ. ಅದಕ್ಕೋಸ್ಕರನ ನಿಮ್ಮ ರ್ಯಾಂಕಿಂಗ್ 95,000ಕ್ಕಿಂತ ಕಡಿಮೆ ಇದ್ರೆ ನಿಮಗೂ ಕೂಡ ಈ ವರ್ಷ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ನಿಮಗೆ ಇಷ್ಟ ಆಯ್ತಂದ್ರೆ ಮಧುಸೂದನ್ ಸಾಯಿ ಮೆಡಿಕಲ್ ಕಾಲೇಜಲ್ಲಿನೂ ಕೂಡ ಹೋಗಿ ಓದ್ಬೋದು. ಅಲ್ಲಿ ಕೂಡ ಎಜುಕೇಶನ್ ನಂಬರ್ 1 ಐತಿ. ಯಾಕಂದ್ರೆ ನನಗೆ ಹೆಂಗೆ ಗೊತ್ತಾತಂದ್ರೆ ನಮ್ಮ ಫ್ರೆಂಡ್ ಅಂದ್ರೆ ನನಗೆ ಪರಿಚಯ ಇರುವಂಥ ಫ್ರೆಂಡ್ ಏನೈತ್ಲ ಆ ಕಾಲೇಜಲ್ಲಿ ಸ್ಟಡಿ ಮಾಡತ್ತಾನು. ಅರೌಂಡ್ ಈ ವರ್ಷ ಅವಂದು ಅವ್ರದ ಫಸ್ಟ್ ಬ್ಯಾಚ್. ಅವು ಕೂಡ ಏನಿಲ್ಲ ಎಜುಕೇಶನ್ ಎಲ್ಲ ಚಲೋ ಐತಿ ಅಂತ ಹೇಳ್ಯಾರು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ರೆ ಅಲ್ಲಿ ಕೂಡ ಟ್ರೈ ಮಾಡ್ಬೋದು ಸೀಟ್ ಸಿಕ್ಕರೆ. ನೆಕ್ಸ್ಟು ಹೈದರಾಬಾದ್ ಕರ್ನಾಟಕ 1,06,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿತ್ತು. 1,06,000 ಆಲ್ ಇಂಡಿಯಾ ರ್ಯಾಂಕ್ ಇದೇನೈತ್ಲ ಕೆಟಗರಿ ರ್ಯಾಂಕ್ ಅಲ್ಲ. ನಮ್ಮ ಕರ್ನಾಟಕದಾಗಲಿ ಆಲ್ ಇಂಡಿಯಾ ಒಳಗೆ ಕೆಟಗರಿ ರ್ಯಾಂಕ್ ಏನೈತ್ಲ ಯೂಸ್ ಆಗಂಗಿಲ್ಲ. ಓನ್ಲಿ ಆಲ್ ಇಂಡಿಯಾ ರ್ಯಾಂಕಿಂಗ್ ಮಾತ್ರ ಯೂಸ್ ಆಗ್ತತಿ. ಮತ್ತು ನಮ್ಮ KE ಕಡೆದಿಂದನೂ ಕೂಡ ಸ್ಟೇಟ್ ರ್ಯಾಂಕಿಂಗ್ ಅಂತ ಹೇಳಿ ಬಿಡ್ತಾರೋ ಅದು ಯೂಸ್ ಆಗ್ತದೆ ಅಷ್ಟೇ. ಆಲ್ ಇಂಡಿಯಾ ರ್ಯಾಂಕಿಂಗ್ ಈಸ್ ಮೇನ್ ಇಂಪಾರ್ಟೆಂಟ್. ಬಹಳಷ್ಟು ಜನ ಮಿಸ್ ಆಗಿ ಕಮೆಂಟ್ ಬಾಕ್ಸ್ದಾಗ ಆಗಿರ್ಬೋದು ಕೆಟಗರಿ ರ್ಯಾಂಕ್ ಹಾಕತ್ತಾರೆ. ಅದಕ್ಕೋಸ್ಕರನ ಆಲ್ ಇಂಡಿಯಾ ರ್ಯಾಂಕಿಂಗ್ ಏನೈತ್ಲ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತೈತಿ. ನೆಕ್ಸ್ಟ್ ನೋಡ್ಬೇಕಂದ್ರೆ ಥರ್ಡ್ ರೌಂಡ್ ಒಳಗೆ ಸುಮಾರು 500 ಸೀಟ್ ಇನ್ಕ್ರೀಸ್ ಆದಾಗ 1,10,000 ಬಂದಿತ್ತು. 4,000 ವೇರಿಯೇಷನ್ ಅನ್ನ ನೋಡ್ಬೋದು ನೀವು. ಇಲ್ಲಿ ಕೂಡ 6 ಲಕ್ಷ ಫೀಸ್ ಇರ್ತೈತಿ. 6 ಲಕ್ಷ ಬಹಳಷ್ಟು ಜನಕ್ಕೆ ತುಂಬುದು ಹೆವಿ ಅನಿಸ್ತೈತಿ. ಅದಕ್ಕೋಸ್ಕರನ ನೆಕ್ಸ್ಟ್ ಪೇಜ್ ಒಳಗನ ನಾ ಏನು ಮಾಡೀನಿ 1.5 ಲಕ್ಷದ ಸೀಟ್ದು ಕೂಡ ಕಂಪ್ಲೀಟ್ ಆಗಿ ಏನಿತ್ಲ ಆ್ಯಡ್ ಮಾಡೀನಿ. ನೋಡ್ಬೋದು 1,03,000 ಆಲ್ ಇಂಡಿಯಾ ರ್ಯಾಂಕಿಗೆ KBN ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಗುಲ್ಬರ್ಗ ಒಳಗೆ 1.6 ಲ್ಯಾಕ್ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ನೆಕ್ಸ್ಟ್ ಥರ್ಡ್ ರೌಂಡ್ ಒಳಗೆ 1,08,000 ಆಲ್ ಇಂಡಿಯಾ ರ್ಯಾಂಕಿಗೆ ಚಾಮುಂಡೇಶ್ವರಿ ಮೆಡಿಕಲ್ ಕಾಲೇಜ್ ಚನ್ನಪಟ್ಟಣ ಒಳಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಇಲ್ಲಿ ಮತ್ತು ಇಲ್ಲಿ ಏನೈತ್ಲ ಬರೇ 2,000 ಡಿಫ್ರೆನ್ಸನ್ನು ನೋಡ್ಬೋದು. 6 ಲಕ್ಷ ಫೀಸ್ ಇರುವಂಥ ಸೀಟಿಗೆ ಮತ್ತು 1.5 ಲಕ್ಷ ಇರುವಂಥ ಸೀಟಿಗೆ ಒಂದೊಂದು ಮಾರ್ಕ್ಸ್ ಕೂಡ ಏನೈತ್ಲ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತೈತಿ. ಅದ್ರ ಬಗ್ಗೆನೂ ಒಂದು ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಮಾರ್ಕ್ಸ್ ವರ್ಸಸ್ ರ್ಯಾಂಕಿಂಗ್ ಬಗ್ಗೆ ಅಂತೂ ಕಂಪ್ಲೀಟ್ ಆಗಿ ಮಾಡೀನಿ. ಈಗ ನೀಟ್ ಎಕ್ಸಾಮ್ಗಿಂತ ಮುಂಚೆ ನಿಮ್ಮದೇನು ಫೋಕಸ್ ಇತ್ತು ಓನ್ಲಿ ಮಾರ್ಕ್ಸ್. ನೀಟ್ ಎಕ್ಸಾಮ್ ಆದಮೇಲೆ ರಿಸಲ್ಟ್ ಬಂದಮೇಲೆ ಓನ್ಲಿ ಫೋಕಸ್ ಆನ್ ಆಲ್ ಇಂಡಿಯಾ ರ್ಯಾಂಕಿಂಗ್, ಸ್ಟೇಟ್ ರ್ಯಾಂಕಿಂಗ್ ಬಹಳಷ್ಟು ಏನೈತ್ಲ ಇಂಪಾರ್ಟೆಂಟ್ ಐತಿ. ಅದಕ್ಕೋಸ್ಕರನ ಎಲ್ಲರೂ ಮಾರ್ಕ್ಸ್ ಹೇಳೋಕ್ಕಿಂತನೂ ಆಲ್ ಇಂಡಿಯಾ ರ್ಯಾಂಕಿಂಗ್ ಎಷ್ಟೈತಿ, ನಿಮ್ಮ ಮಾರ್ಕ್ಸ್ ನಿಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗ್ ಎಷ್ಟೈತಿ ಅನ್ನೋದು ಏನೈತ್ಲ ಬಹಳಷ್ಟು ಏನೈತ್ಲ ಇಂಪಾರ್ಟೆಂಟ್ ಆಗ್ತೈತಿ. ಬಹಳಷ್ಟು ಜನ ಕನ್ಫ್ಯೂಸ್ ಆಗ್ಯಾರು. ಅದಕ್ಕೋಸ್ಕರನ ಒಂದು ಸ್ವಲ್ಪ ಇದನ್ನ ಮಾಡಿ ಹೇಳತ್ತೀನಿ. ನೆಕ್ಸ್ಟ್ 2A ಕ್ಯಾಟಗರಿ ಕನ್ನಡ ಮೀಡಿಯಮಲ್ಲಿ 1,20,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೆಕೆಂಡ್ ರೌಂಡ್ ಒಳಗೆ ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಮಂಗಳೂರಲ್ಲಿ ಏನೈತ್ಲ ಕೊನೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಥರ್ಡ್ ರೌಂಡಲ್ಲಿ 1,28,000 ಆಲ್ ಇಂಡಿಯಾ ರ್ಯಾಂಕಿಗೆ BGS ಮೆಡಿಕಲ್ ಕಾಲೇಜ್ ಬೆಂಗಳೂರಲ್ಲಿ ಏನೈತ್ಲ ಕೊನೆ ಸೀಟ್ ಏನೈತ್ಲ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ ನಿಮ್ಮ ರ್ಯಾಂಕಿಂಗ್ 1,30,000ಕ್ಕಿಂತ ಕಡಿಮೆ ಇದ್ರೆ ನಿಮಗೂ ಕೂಡ ಚಾನ್ಸ್ ಐತಿ ಈ ವರ್ಷ MBBS ಸೆಮಿ ಗೌರ್ಮೆಂಟ್ ಸೀಟ್ 1.5 ಲಕ್ಷದ 1.6 ಲ್ಯಾಕ್ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಮತ್ತು ನೆಕ್ಸ್ಟ್ ಯಾವುದಂದ್ರೆ 2A ಕ್ಯಾಟಗರಿ ಕನ್ನಡ ಮೀಡಿಯಂ ಹೈದರಾಬಾದ್ ಕರ್ನಾಟಕ 1,04,000 ಆಲ್ ಇಂಡಿಯಾ ರ್ಯಾಂಕಿಗೆ ಮಹದೇವಪ್ಪ ರಾಮಪುರೆ ಮೆಡಿಕಲ್ ಕಾಲೇಜ್ ಕಲಬುರಗಿಯಲ್ಲಿ ಏನೈತ್ಲ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗೈತಿ. ಈ ವರ್ಷ ನಿಮ್ಮ ರ್ಯಾಂಕಿಂಗ್ 1,05,000 ಒಳಗೆ ಬಂದಿದ್ರೆ ಆಲ್ರೆಡಿ ನೋಡಿರ್ತಾರೆ. ನೀಟ್ ರಿಸಲ್ಟ್ ಅಂತೂ ಬಂದೈತಿ. 1,05,000 ಒಳಗಡೆ ನಿಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗ್ ಇದ್ರೆ ನಿಮಗೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ನೆಕ್ಸ್ಟ್ ಯಾವುದಂದ್ರೆ 2A ಕ್ಯಾಟಗರಿ ರೂರಲಲ್ಲಿ 99,000 ಆಲ್ ಇಂಡಿಯಾ ರ್ಯಾಂಕಿಗೆ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು 3,000 ಮಠ ಹುಬ್ಬಳ್ಳಿಯಲ್ಲಿರುವಂಥ ಕಾಲೇಜ್ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಇದ್ರ ಫೀಸ್ ಅಂತೂ 6 ಲಕ್ಷ ಇರ್ತೈತಿ. ಮತ್ತು ಥರ್ಡ್ ರೌಂಡ್ ಒಳಗೆ ಕಟ್ ಆಫ್ ಕಡಿಮೆ ಆಗಬೇಕಾಗಿತ್ತು, ಆದರೆ ಏನೈತ್ಲ ಕಟ್ ಆಫ್ ಜಾಸ್ತಿ ಆಗೈತಿ. 92,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಕೊನೆಯ ಸೀಟ್ ಏನೈತ್ಲ ಅಲಾಟ್ಮೆಂಟ್ ಆಗೈತಿ.
ಲಾಸ್ಟ್ ಇಯರ್ ಸುಮಾರು ಈ ರೌಂಡ್ದಾಗ ಸೆಕೆಂಡ್ ರೌಂಡ್ ಆದಮೇಲೆ ಅರೌಂಡ್ 500 ಸೀಟ್ ಇನ್ಕ್ರೀಸ್ ಆದಾಗೂ ಕೂಡ ಬಹಳಷ್ಟು ಜನ 6 ಲ್ಯಾಕ್ ಹೋಗಕ್ಕೆ ಪ್ರಿಫರ್ ಮಾಡಂಗಿಲ್ಲ. ಅದಕ್ಕೋಸ್ಕರನ 1.6 ಲ್ಯಾಕಿಂದು ಇಷ್ಟಂತೂ ಕಟ್ ಆಫ್ ಆಗೈತಿ. ಈ ವರ್ಷ ನಿಮ್ಮ ರ್ಯಾಂಕಿಂಗ್ 95,000ಕ್ಕಿಂತ ಕಡಿಮೆ ಇದ್ರೆ ನಿಮಗೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಆಲ್ ಇಂಡಿಯಾ ರ್ಯಾಂಕಿಂಗ್ 95,000 ಆಲ್ ಇಂಡಿಯಾ ರ್ಯಾಂಕಿಂಗ್. ನೆಕ್ಸ್ಟ್ ನೋಡ್ಬೇಕಂದ್ರೆ 2A ಕ್ಯಾಟಗರಿ ರೂರಲ್ ಹೈದರಾಬಾದ್ ಕರ್ನಾಟಕ. ಇಲ್ಲಿ 1,05,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜಲ್ಲಿ ಕೊನೆ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗಿತ್ತು ಮಂಡ್ಯ ಡಿಸ್ಟಿಕ್ ಅಲ್ಲಿ. ಮತ್ತು ಥರ್ಡ್ ರೌಂಡ್ ಒಳಗೆ ನೋಡ್ಬೇಕಂದ್ರೆ 1,09,000 ಆಲ್ ಇಂಡಿಯಾ ರ್ಯಾಂಕಿಗೆ BGS ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಕೆಂಗೇರಿ ಬೆಂಗಳೂರಿನಲ್ಲಿ ಏನೈತಲ್ಲ ಕೊನೆ ಸೀಟ್